ಓಂ ನಮೋ ಭಗವತೆ ರುದ್ರಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಸಿಂಧೂರದ ಮಹತ್ವ. ಸಿಂಧೂರವನ್ನು ನಾವೆಲ್ಲರೂ ಇಟ್ಕೋತೀವಿ, ಹಣೆಯಲ್ಲಿ ವಿಭೂತಿ, ಕುಂಕುಮ, ಸ್ಟಿಕ್ಕರ್ಸು ಏನೇನೋ ಇಟ್ಕೊಳ್ತೀವಿ. ಆದರೆ ಸಿಂಧೂರಕ್ಕಿರ್ತಕ್ಕಂಥ ಮಹತ್ವನೇ ಬೇರೆ, ಸಿಂಧೂರದ ಪ್ರಭಾವನೇ ಬೇರೆ. ಸಿಂಧೂರ ದೇಹವನ್ನು ಕಾಂತಿಮಯವಾಗಿ ಮಾಡುತ್ತೆ, ಸಿಂಧೂರ ದೇಹಕ್ಕೆ ಶಕ್ತಿ ಒದಗಿಸುತ್ತೆ, ಸಿಂಧೂರ ದೃಷ್ಟಿಯಿಂದ ದೂರ ಮಾಡುತ್ತೆ. ಹಾಗೆ ಸಿಂಧೂರ ಮನುಷ್ಯನ ಆಲೋಚನಾ ಶಕ್ತಿಗಳನ್ನು, ಧನಾತ್ಮಕ ಶಕ್ತಿಗಳನ್ನು ಅದು ಉಂಟು ಮಾಡುತ್ತೆ. ಅಷ್ಟು ಪ್ರಭಾವ ಇರ್ತಕ್ಕಂಥದ್ದೇ ಸಿಂಧೂರ. ನಾವು ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಅಥವಾ ಕುಂಕುಮ ಅಂತ ಕರಿತೀವಿ, ಆದರೆ ಇದನ್ನು ಸಿಂಧೂರ ಅಂತ ಕೂಡ ಕರಿತೀವಿ. ಇತಿಹಾಸದಲ್ಲಿ, ಪುರಾಣಗಳಲ್ಲಿ ಅಥವಾ ನಾವು ಕಥೆಗಳಲ್ಲಿ ಎಲ್ಲ ಕಡೆ ಕೇಳಿದಾಗ ಈ ಸಿಂಧೂರ ನಮ್ಮ ಆಯಸ್ಸನ್ನು ಕೂಡ ವೃದ್ಧಿ ಮಾಡ್ತಕ್ಕಂಥ ಹಾಗಿರುತ್ತೆ. ಹಿಂದೂ ಸಂಪ್ರದಾಯದಲ್ಲಿ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚತಕ್ಕಂಥದ್ದು ನಮಗೆ ಒಂದು ಸಂಪ್ರದಾಯ ಕೂಡ ಆಗಿರುತ್ತೆ. ಇದು ಶುಭ ಬಣ್ಣ. ಈ ಬಣ್ಣ ಏನು? ಶುಭ ಬಣ್ಣ ಆಗಿರುತ್ತೆ, ಅದೃಷ್ಟದ ಸಂಕೇತ ಆಗಿರುತ್ತೆ. ಆದರೆ ಆಲೋಚನಾ ಶಕ್ತಿಗಳು, ನಮಗೆ ಆಲೋಚನೆ ಬರಬೇಕು ಅಂದರೆ ನಾವು ಇಟ್ಕೊಳ್ತಕ್ಕಂಥ ಗಂಧ, ಕುಂಕುಮ, ವಿಭೂತಿ, ಹಾಗೆ ಸಿಂಧೂರ ಇವೆಲ್ಲವೂ ಕೂಡ ಆಲೋಚನೆಗಳನ್ನು ಗಟ್ಟಿಗೊಳಿಸುತ್ತೆ. ಎಷ್ಟೋ ಮನೆಗಳಲ್ಲಿ ಮಹಿಳೆಯರು ಪ್ರಶಾಂತವಾಗಿರ್ತಾರೆ, ಶಾಂತ ಚಿತ್ತತೆಯಿಂದ ಇರ್ತಾರೆ. ಎಷ್ಟೋ ಸರಿ ಒಳ್ಳೆ ವಿಷಯಗಳನ್ನು, ಒಳ್ಳೆಯ ಐಡಿಯಾಸನ್ನು ಅಥವಾ ಜೀವನಕ್ಕಾಗ್ತಕ್ಕಂಥ ಒಳ್ಳೆಯ ಒಂದು ಮಾರ್ಗಗಳನ್ನು ಹೇಳ್ಕೊಡ್ತಾರೆ. ಅದು ಯಾವುದರಿಂದ ಅಂದರೆ ಈ ಸಿಂಧೂರದಿಂದ. ಒಂದು ಒಳ್ಳೆಯ ಪ್ಯೂರ್ ಚೆನ್ನಾಗಿರ್ತಕ್ಕಂಥ ಕುಂಕುಮ ಅಥವಾ ಸಿಂಧೂರವನ್ನು ಹಚ್ಚಿಕೊಂಡಾಗ ಆ ದೇಹದಲ್ಲಿ ಅದ್ಭುತವಾದ ಶಕ್ತಿ ಕೂಡ ಇರುತ್ತೆ. ದಯೆ ಇರುತ್ತೆ, ಕರುಣೆ ಇರುತ್ತೆ, ತಾಳ್ಮೆ ಇರುತ್ತೆ, ಸಹನೆ ಇರುತ್ತೆ. ಅದರ ಜೊತೆಗೆ ಅದೃಷ್ಟ ಇರುತ್ತೆ. ಇವೆಲ್ಲ ಇದ್ದರೆ ಪ್ರಯೋಜನ ಇಲ್ಲ, ಜೊತೆಗೆ ಅದೃಷ್ಟನೂ ಬೇಕು. ಅದೃಷ್ಟ ಕೂಡ ಕೂಡಿ ಬರ್ತಕ್ಕಂಥದ್ದಾಗಿರುತ್ತೆ. ಶತ್ರುಗಳು ದೂರ ಆಗ್ತಾರೆ. ಯಾರಾದರೂ ಆ ಸಿಂಧೂರವನ್ನು ಹಚ್ಚಿಕೊಂಡು ಅಥವಾ ಗಂಡಸಾಗಲಿ ಹೆಂಗಸರಾಗಲಿ ಯಾರೇ ಆಗಲಿ ನಮ್ಮ ಎದುರುಗಡೆ ಬಂದಾಗ ನಾವು ಅವರನ್ನು ಜೋರಾಗಿ ಮಾತಾಡೋಕ್ಕೆ ಅಥವಾ ಏನಾದರೂ ಗಲಾಟೆ ಮಾಡ್ಕೊಳ್ಳೋಕ್ಕೆ ಅಥವಾ ಅವಾಚ್ಯ ಶಬ್ದಗಳಿಂದ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಆ ಶಕ್ತಿ, ಆ ಲಹರಿಗಳು ನಮ್ಮ ಬಾಯನ್ನು ಕಟ್ಟಿ ಹಾಕಿಬಿಡುತ್ತೆ. ಈಗ ರಾಮಾಯಣ ಕಾಲದಲ್ಲೂ ಅಷ್ಟೇ, ಈ ಒಂದು ರಾಮಾಯಣ ಮಹಾಭಾರತೆಯ ಕಾಲದಲ್ಲೂ ಕೂಡ ಇದೇ ಒಂದು ಸಿಂಧೂರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೂಡ ಕೊಡ್ತಾ ಇರುತ್ತೆ. ಸೀತೆಯ ಒಂದು ವನವಾಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಹನುಮ ಮೀಟ್ ಆದಾಗ, ಹನುಮ ಸಂದರ್ಶನಕ್ಕೆ ಹೋದಾಗ ಅಥವಾ ಹನುಮನನ್ನು ನೋಡಿ ಆ ತಾಯಿಯನ್ನು, ಆ ಸಿಂಧೂರ ತಾಯಿಯನ್ನು ನೋಡಿ ಆತ ಬೆಚ್ಚು ಬಿದ್ದುಬಿಡ್ತಾನಂತಂದರೆ ಕೇಳ್ತಾನಂತೆ, ತಾಯಿ ಇದೇನಿದು ಅಂದರೆ ಸಿಂಧೂರ ಅಂದರೆ ನಾನು, ನನ್ನ ಕುಟುಂಬ, ನನ್ನ ಎಂಟೈರ್ ಕುಟುಂಬ ಕ್ಷೇಮವಾಗಿರುತ್ತೆ. ಕೇವಲ ಗಂಡನಿಗೋಸ್ಕರ ಮಾತ್ರ ಸಿಂಧೂರ ಅಲ್ಲ, ಇಡೀ ಕುಟುಂಬಕ್ಕೆ ಆತ್ಮಚೈತನ್ಯ ಜಾಸ್ತಿ ಆಗೋದಕ್ಕೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಆದರೆ ದುಷ್ಟಶಕ್ತಿಗಳ ಕಾಟದಿಂದ ದೂರ ಮಾಡೋಕ್ಕೆ ಕೂಡ ಈ ಒಂದು ಸಿಂಧೂರ ನಮಗೆ ಅಷ್ಟು ಅದ್ಭುತವಾದ ಕೆಲಸವನ್ನು ಇದು ಕೂಡ ಕೊಡುತ್ತೆ. ಯಾಕೆಂದರೆ ಅಷ್ಟು ಶಕ್ತಿಯನ್ನು ಕೂಡ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಈ ಒಂದು ತಾಯಿ ಎಲ್ಲಿ ವಾಸವಾಗಿರ್ತಾಳೆ, ಮಹಾಲಕ್ಷ್ಮಿ ಎಲ್ಲಿ ವಾಸವಾಗಿರ್ತಾಳೆ ಅಂದರೆ ಪುರಾಣಗಳ ಪ್ರಕಾರ ಆ ಸಿಂಧೂರದಲ್ಲಿ, ಕುಂಕುಮದಲ್ಲಿ ಆ ತಾಯಿಯ ವಾಸ ಕೂಡ ಇರುತ್ತೆ. ನಾವು ಹಣೆಯಲ್ಲಿ ಕುಂಕುಮ ಇಟ್ಕೊಂಡಾಗ ನಮಗೆ ಶತ್ರುಗಳು ಕಡಿಮೆ ಆಗೋ ಜೊತೆಗೆ ರೋಗ ರುಜಿನಗಳಿಂದ ಮುಕ್ತರಾಗ್ತೀವಿ, ಧನಾತ್ಮಕ ಆಲೋಚನೆಗಳು ಬರುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಅದು ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.